ಹೇಳಿದರೆ ವೈದ್ಯರ ಪರವಾನಗಿ ತೆಗೆದುಕೊಂಡು ಅವರಿಗೆ ಶಿಫ್ಟ್ ಮಾಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಅವರು ಇನ್ನೂ ಅಲ್ಲೇ ಇದ್ದಾರೆ. ಒಬ್ಬ ಗಾಯಾಳು ಇಲ್ಲ, ಇನ್ನೂ ಈಗ ಏರ್ಲಿಫ್ಟ್ ಅಂತ ಗಾಯಾಳುಗಳಿಗೆ ಏರ್ಲಿಫ್ಟ್ ಮಾಡಲಿಕ್ಕೂ ನಾನು ಹೇಳಿದ್ದೆ. ನಾವು ಗಾಯಾಳುಗಳಿಗೆ ಏರ್ಲಿಫ್ಟ್ ಮಾಡಿ ಇಲ್ಲಿ ತಂದು ಬಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವತ್ತು ನಾನು ಗಾಯಾಳುಗಳ ಜೊತೆಯಲ್ಲಿ 5 ಜನ ಇನ್ನೂ ಇಲ್ಲಿ ಅಡ್ಮಿಟ್ ಇದ್ದಾರೆ. 3 ಡಿಸ್ಚಾರ್ಜ್ ಮಾಡಿದ್ದಾರೆ. ಇವತ್ತು ಅವರು ಭಾಳ ತೀವ್ರಗತಿಯಲ್ಲಿ ಗುಣಮುಖರಾಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ನಂಬಿಕೆ ಇದೆ. ಅವರು ಗುಣಮುಖರಾಗ್ತಾ ಇದ್ದಾರೆ. ಅವ್ರದ್ದೇನೋ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಪ್ರೇಷನ್ಗೆ ಬೇಕಾದರೆ ಇಲ್ಲಿ ಏನಾದರೂ ಖರ್ಚು ವೆಚ್ಚಗಳು ಬೇಕಾದರೆ ನಾವು ಆ ಖರ್ಚು ವೆಚ್ಚಗಳನ್ನು ಭರಿಸ್ತೀವಿ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಪರಿವಾರ ಜೊತೆಯಲ್ಲಿ ಸರ್ಕಾರ ಇದೆ, ನಾವಿದ್ದೇವೆ. ಯಾರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪರಿವಾರದವರಿಗೆ ಅದನ್ನು ತಡೆಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ದುರ್ಘಟನೆಗಳು ಆಗಬಾರ್ದು, ಆ ರೀತಿಯಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಈಗೇನೋ ಚಿಕಿತ್ಸೆ ಭಗವಂತನವ್ರು ಚಿಕಿತ್ಸೆ ಪಡಿತಿದಾರಲ್ಲ ಸರ್, ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಿಲ್ಲ ಅಂತ, ಹೀಗಾಗಿ ನಮ್ಮನ್ನ ಹೈದರಾಬಾದ್ ಇಲ್ಲ ಬೀದರ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ನಮ್ಗೆ ಭಾಳ ಸಮಸ್ಯೆ ಆಗ್ತಿದೆ ಅಂತ ಕುಟುಂಬಸ್ಥರು ಅಳಲು ತೋಡ್ಕೊಳ್ತಿದ್ದಾರೆ ಸರ್. ನಾನೀಗ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅಲ್ಲಿನ ಜಿಲ್ಲಾಡಳಿತ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವರಿಗೆ ಸೂಕ್ತವಾದಂಥ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತೇಳಿ ಹೇಳಿ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಹಚ್ತೇನೆ. ಮತ್ತು ಒಂದು ವೇಳೆ ಅವರ ಏನು ಅಟೆಂಡರ್ ಇದ್ದಾರೆ, ಇಲ್ಲ ನಾವು ಆಫೀಸೇ ಬರಬೇಕು ಅಂದರೆ ಅಲ್ಲಿನ ವೈದ್ಯರ ಒಂದು ಸಲಹೆಯನ್ನು ಪಡೆದು ಅವರಿಗೆ ಮರಳಿ ಬೀದರ್ಗೆ ವಾಪಸ್ ಕರೆಸ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ. ಇನ್ನೊಂದು ಒಂದೇ ಕುಟುಂಬದಲ್ಲಿ ಸರ್ 3 ಜನ ಸರ್, ಅಂದ್ರೆ ಮಕ್ಕಳು ಅನಾಥ ಆಗಿದೆ ಸರ್, ಮಕ್ಕಳು ಅನಾಥ ಆಗಿದೆ. ಮತ್ತೆ 25 ಲಕ್ಷ ಪರಿಹಾರ ಕೊಡಬೇಕು. ಒಂದು ಪರಿವಾರ ಸರ್ಕಾರ ಒಂದು ಪರಿವಾರದವರು ಅವರು 25 ಲಕ್ಷ ಪರಿಹಾರಕ್ಕೆ ಆಗ್ರಹ ನೋಡಿ. ಪರಿಹಾರ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಎಷ್ಟು ಸರ್? ಎಷ್ಟು? ನಾನು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಈಗ ಯಾರು ಇವತ್ತು ಅವರಿಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ, ಅನಾಥರಾಗಿದ್ದಾರೆ, ಅಂಥ ಮಕ್ಕಳಿಗೆ ಅವರ ಶಾಶ್ವತವಾದಂಥ ಅವರಿಗೆ ಮುಂದೆ ತೊಂದರೆ ಆಗದ ರೀತಿಯಲ್ಲಿ ಅವರ ಶಿಕ್ಷಣಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಬೆಳವಣಿಗೆಗೆ ಇವತ್ತೇನು ಸಹಕಾರ ಆಗಬೇಕು ಅಂತೇಳಿ ಅದ್ರ ಬಗ್ಗೆ ನಾನು ಚಿಂತನೆ ಮಾಡಿ ಸರ್ಕಾರ ಜೊತೆಯಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ನಾನು ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ. ಸರ್, ಕುಟುಂಬದ ಮನೆಗೆ ಭೇಟಿ ಕೊಡ್ತೀನಿ.